ಹಾಯ್ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂದರೆ, ಇವತ್ತು ನಮಗೆ ಸೆಂಡ್ ಆಫ್ ಇದೆ. ಸೊ ನಾನು ಕ್ಲಿಪ್ಪಿಂಗ್ ತೊಗೊಳೋದು ಮರ್ತೋಗಿ ಯಾವುದೋ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಆಚೆ ಬಂದುಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಇನ್ನೂ ಸ್ವಲ್ಪ ಜನ ಬರೋರು ಬಾಕಿ ಇದ್ದರು. ಆಗಲೇ ಬಂದಿರೋರು ಫೋಟೋಶೂಟ್ ಅಂತ ಬ್ಯುಸಿ ಆಗಿದ್ದರು. ಮತ್ತು ನಾನು ಇವತ್ತು ಹಾಕೊಂಡಿದ್ದು ಸೀರೆ ಇದೇ ಥರ ಸ್ಯಾರಿ ಬೇಕು ಅಂತ ಅಂದ್ಬಿಟ್ಟು ನಾನು ಹುಡುಕಿ ತೊಗೊಂಡಿದ್ದು. ಸದ್ಯ ನನ್ನ ಅದೃಷ್ಟಕ್ಕೆ ಸಿಕ್ತು. ಫುಲ್ ಪ್ಲೈನ್ ಅಲ್ಲ, ಇದ್ರ ಮೇಲೆ ಬುಟ್ಟ ಬುಟ್ಟ ಇದೆ, ಚೆನ್ನಾಗಿ ಕಾಣಿಸ್ತಿತ್ತು. ಅಷ್ಟರೊಳಗಡೆ ನಮ್ಮ ಜೂನಿಯರು ಒಳಗೆ ಹೋಗಿ ಸಾಕು, ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು, ಲೇಟ್ ಆಗುತ್ತೆ ಅಂತ ಕಳಿಸ್ಬಿಟ್ಟ. ಮತ್ತು ನಾವು ಹೋಗ್ಬೇಕಾದ್ರೆ ಎಲ್ಲ ಈ ಥರ ಸೈಡಲ್ಲಿ ಕಾರ್ನರಲ್ಲಿ ನಿಂತ್ಕೊಂಡು ನಮ್ಮನ್ನ ವೆಲ್ಕಮ್ ಮಾಡಿದ್ರು. ಆದರೆ ನಾನು ಮಾತ್ರ ಸ್ಟೈಲಾಗಿ ಒಳಿಕೊಂಡಿಲ್ಲ, ಎಲ್ಲರೂ ಮೇಲೆ ಹೋಗ್ತಿದ್ದಿಂದ ವೀಡಿಯೋ ಮಾಡಿಕೊಂಡೆ. ಅದಕ್ಕೆ ನಮ್ಮ ಕ್ಲಾಸ್ ಬಾಯ್ಸು ಬಾ ನೀನು ಅವ್ರು ವೀಡಿಯೋ ಮಾಡ್ತಾರೆ ಅಂತ ಹೇಳ್ತಿದ್ರು. ಡೆಕೋರೇಷನ್ ತುಂಬ ಸಿಂಪಲ್ ಆಗಿತ್ತು. ರೌಂಡ್ ಟೇಬಲ್ ಹಾಕ್ಬಿಟ್ಟು ಟೀಮ್ಸ್ ಮಾಡಿಬಿಟ್ಟಿದ್ರು. ನಾವು ಬೈಕೋತಾ ಇದ್ವಿ, ಸೆಂಡ್ ಆಫಲ್ಲೂ ಯಾಕೆ ಟೀಮ್ಸ್ ಮಾಡಿದ್ದಾರೆ, ಬೇರೆ ಬೇರೆ ಕೂರಿಸಿದ್ದಾರೆ ಅಂತ. ಸೊ ಗೇಮ್ಸ್ ಎಲ್ಲ ಆಡಬೇಕು ಅಂತ ಈ ಥರ ಪ್ಲ್ಯಾನ್ ಮಾಡಿದ್ರು ಅವರು. ಸೊ ನೀವು ಏನು ನಿಮ್ಮ ಲೈಫ್ ಏನಿದೆಯೋ ನೀವು ಸೊ ನಿಮ್ಮ ಕಂಫರ್ಟಬಲ್ ಝೋನಿಂದ ಆಚೆ ಬಂದ್ರೆ ಮಾತ್ರ ಸೊ ನಿಮ್ದು ಏನು ಪೊಟೆನ್ಷಿಯಲ್ ಏನಿದೆ, ನಿಮ್ದು ಏನೊಂದಲ್ಲಿ ಕ್ಯಾಲಿಬರ್ ಏನಿದೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದು ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಕಮ್ ಔಟ್ ಆಫ್ ಯುವರ್ ಕಂಫರ್ಟಬಲ್ ಝೋನ್. ಸೋಫಾ ಕಮ್ಯುನಿಕೇಶನ್ ಮಾಡಬೇಕಂದ್ರೆ ಟೂ ಬೇಕು, ಒಬ್ಬ ರಿಸೀವರು, ಇನ್ನೊಬ್ಬ ಫ್ಲೋರ್. ಇದನ್ನ ಮಾಡೋಕ್ಕೆ ಮೋನೋ ಆಕ್ಟಿಂಗ್ ಅಲ್ಲಿ ನೋಡೋಕೆ ಬರ್ತಾ ಇದ್ದಾರೆ ನಮ್ಮ ನಿಖಿಲ್, ಸಿಆರ್ ನಿಖಿಲ್ ಅವರು ಬರ್ತಾ ಇದ್ದಾರೆ. ಮೋನೋ ಆಕ್ಟಿಂಗ್, ಪ್ಲೀಸ್ ಗಿವ್ ಅ ಗುಡ್ ರೌಂಡ್ ಆಫ್ ಅಪ್ಲಾಸ್. ಇಲ್ಲಿ ನಿಂತರೆ ಅರ್ಜುನ, ಇಲ್ಲಿ ನಿಂತರೆ ಬಬ್ರು ವಾಹನ. ಏನು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನೀನು ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ನನ್ನ ತಾಯಿ ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಲೆ ನಿನ್ನ ಹೆಗಲು ಹೊತ್ತಿದೆ. ಎದ್ದು ನಿನ್ನ ಗಾಂಡೀವ ಕೂಡು. ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪದಾಸ್ತ್ರ, ಶಿವನನ್ನು ಗೆದ್ದ ಆ ನಿನ್ನ ಶೌರ್ಯ ನಮಗೂ ಸ್ವಲ್ಪ ತಿಳಿಯಲಿ. ಅಥವಾ ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಅವರಿಗೆ ನನಗೆ ಕೊಟ್ಟೆ ಎಂಬ ಅಹಂಕಾರದಿಂದ ತುಂಬಿರುವ ಮೂರ್ಖ ಸುರಲೋಕಕ್ಕೆ ಸೋಮಾನ ಕಟ್ಟಿ ಮತ್ಸ್ಯಯಂತ್ರವನ್ನೇ ಭೇದಿಸಿ ರಣಾಂಗಣದಲ್ಲಿ ವೀರರನ್ನು ಮಣಿಸಿದ ಈ ಅರ್ಜುನನ ಭುಜಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ? ನಿಮ್ಗೆಲ್ಲ ಒಂದು ಡೌಟ್ ಇರುತ್ತೆ, ಸೀರೆನ ಉಡ್ಕೊಳಕ್ ಬರ್ದಾರೆ ಇರೋರು ಸೀರೆ ಹೆಂಗ್ ಉಡಿಸ್ತಾರೆ ಅಂತ. ಆದ್ರೆ ಆ ಸೀರೆ ಉಡಿಸ್ಕೊಂಡು ಜಡ್ಜ್ಮೆಂಟ್ ಮಾಡಕ್ ಬರ್ತಾರಲ್ಲ, ಅವ್ರು ತುಂಬಾ ಚೆನ್ನಾಗಿ ಸೀರೆ ಉಡ್ಕೊತಾರೆ. ಹಾಗಾಗಿ ಅವರಿಬ್ರನ್ನ ಜಡ್ಜಸ್ ಆಗಿ ಹೇಳ್ತಾರೆ. ಸೊ ಮೇಘಾ ಮ್ಯಾಮ್ ಮತ್ತೆ ಸವಿತಾ ಮ್ಯಾಮ್ಗೆ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಅವನು ಟೈಮ್ ಸ್ಟಾರ್ಟ್ಸ್ ನಾವು ಅಂದ ತಕ್ಷಣ ಎಲ್ಲರೂ ಪಟ ಪಟ ಅಂದರೆ ಸೀರೆ ಉಡ್ಸೋಕೆ ರೆಡಿ ಮಾಡ್ತಾಯಿದ್ರೆ, ಅಲ್ಲಿ ನೋಡಿ ನಮ್ಮ ರಾಖಿ ಮತ್ತು ವರುಣಣ್ಣ ನೀನು ಹುಡ್ಕೋ ಅಂತ ಸ್ಟೇಜ್ ಮೇಲೇ ಜಗಳ ಮಾಡ್ತಿದ್ದಾರೆ. ಅವರಂತೂ ನಿಜವಾಗ್ಲೂ ಹಿಂಗೆ ಜಗಳ ಮಾಡ್ತಿರ್ತಾರೆ ನೋಡಿ, ಬೇಕಾದ್ರೆ ಆಮೇಲೆ ತೋರಿಸಿದ್ರು ಹಿಂಗೆ ಜಗಳ ಆಡ್ತಿರ್ತಾರೆ ಅವರು. ನಮ್ಮ ಟೀಮವರು ಎಲ್ಲೋ ಕಬಡ್ಡಿ ಆಡ್ಬೇಡಪ್ಪ, ಸೀರೆ ಉಡ್ಸು. ಇದೇನು ಗುರ್ಗ ಹಾಕಿದಾರೋ ಸೀರೆ ಉಡ್ಸಿದಾರೋ ಗೊತ್ತಾಗ್ತಾ ಇಲ್ಲ. ಒಂದ್ ನಿಮಿಷದಲ್ಲೇ ಅವ್ರು ಸೀರೆ ಉಡ್ಸಿದೀನಿ ಅಂತ ಹೇಳ್ತಾ ಇದ್ದಾರೆ. ವರುಣ್, ಸೀರೆ ತೆಗಿಬಾರ್ದು, ಸೀರೆ ಉಡ್ಕೋಬೇಕು. ಟೀಮ್ ನಗರ ಹಾವು ರೆಡಿ ಇದೆ. ತಾಳೆ ಹೂವ ಪೊದೆಯಿಂದ ಸೂಪರ್ 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 ಸೂಪರ್. ಟೀಮ್ ನಗರ ಹಾವು. ಸೊ ನೆಕ್ಸ್ಟ್
ಬರ್ತಿರೋ ಈವೆಂಟ್ ಬಂದು ಫ್ಯಾಷನ್ ಶೋ. ನಮ್ಮ ರೇವು ಹೋಗಿದ್ದಾನೆ. ಈ ನಮ್ಮ ಕಾಲೇಜಲ್ಲಿ ಯಾವುದೇ ಈವೆಂಟ್ ಆಗಲಿ ಫ್ಯಾಷನ್ ಶೋ ಮಸ್ಟ್ ಆ್ಯಂಡ್ ಶುಡ್, ಅದು ಸೀನಿಯರ್ಸ್ ಆ್ಯಂಡ್ ಜೂನಿಯರ್ ಜೊತೆನೇ ಮಾಡೋದು. ಸೊ ಎಲ್ಲರೂ ಎಸಿಟೇಟ್ ಮಾಡ್ಕೊಂಡು ಲಾಸ್ಟಿಗೆ ಯಾರೂ ಹೋಗಲ್ಲ. ಸ್ವಲ್ಪ ಜನ ಹೋದಾದ್ಮೇಲೆ ಅವ್ರವ್ರ ಕ್ಲಾಸ್ ಅವ್ರವ್ರ ಫ್ರೆಂಡ್ಸೇ ಅವ್ರವ್ರ ಗರ್ಲ್ಸ್ ಗ್ಯಾಂಗೇ ಹೋಗ್ತಾರೆ. ಬಟ್ ಇದು ತುಂಬ ಇಂಟ್ರೆಸ್ಟಿಂಗ್ ಮತ್ತು ಎಕ್ಸೈಟಿಂಗ್. ಯಾಕೆ ಅಂದರೆ ಯಾರ ಜೊತೆ ಹೋಗ್ಬಿಟ್ಟು ಫ್ಯಾಷನ್ ಶೋ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಆವಾಗ ನಾವು ಹಿಂದೆ ಕೂತ್ಕೊಂಡು ಗಾಸಿಪ್ಸ್ ಮಾಡ್ಬೋದು. ಹೌದಾ, ಇವ್ರು ಹೋದ್ರಾ ಅಂತ. ರೇವ್ ಆಯಿತು. ಇವಾಗ ನಮ್ಮ ಬ್ರೋ, ನಮ್ಮ ಗ್ಯಾಂಗ್ ಹುಡುಗರಂತೂ ಏನು ಕಮ್ಮಿ ಇಲ್ಲ. ಕೇಳಿದ್ರೆ ಕರೆದ್ರು ಕಣೆ, ಅದಕ್ಕೆ ಹೋದ್ವಿ ಅಂತ ಅಂತಾರೆ. ಸೊ ಇವಾಗ ನೆಕ್ಸ್ಟ್ ರೌಂಡ್ ಸ್ನ್ಯಾಕ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಇದು 2ನೇ ಸರಿ ಆಯಿತು ಸ್ನ್ಯಾಕ್ಸು. ಈ ಸರಿ ಏನೇನು ಕೊಡ್ತಾರೆ ಅಂತ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಜ್ಯೂಸ್ ಕೊಡ್ತಿದ್ದಾರೆ. ಸ್ನ್ಯಾಕ್ಸ್ ಬಂದು ಜ್ಯೂಸು, ಕೇಕು, ಚಿಪ್ಸ್ ಕೊಟ್ಟಿದ್ದಾರೆ. ತಿನ್ಕೊಂಡು ನೆಕ್ಸ್ಟು ಏನು ಈವೆಂಟ್ ಮಾಡ್ತಾರೆ ನೋಡಬೇಕು. ನಮ್ಮ ಭಾವನ ಬೀಚಿ ಅವ್ರು ನೋಡಿ ಚಂದನ. ಇವಾಗ ನಾವೆಲ್ಲ ಊಟಕ್ಕೆ ಬಂದ್ವಿ. ಆವಾಗಲಿಂದ ಯಾವುದು ಕ್ಲಿಪ್ಪಿಂಗ್ಸೇ ತೊಗೊಂಡಿಲ್ಲ ನಾನು, ಬರೀ ಈವೆಂಟಿಂದ ತೊಗೊಂಡೆ. ಸೊ ಇವಾಗ ಊಟಕ್ಕೆ ಬಂದಿದ್ದೀವಿ. ಊಟ ಮಾಡ್ಕೊಂಡು ನೆಕ್ಸ್ಟ್ ಹೋಗಬೇಕು. ಊಟ ಬಂದು ಇದೆಲ್ಲ ಮಾಡಿಸಿದ್ರು. ಇದೆಲ್ಲ ಮಾಡಿ ಇವಾಗ ಫೈನಲ್ಲಾಗಿ ಇವರಿಬ್ಬರು ಸೆಲೆಕ್ಟ್ ಆಗಿದ್ದಾರೆ. ಇವರಿಬ್ಬರು ಮಧ್ಯಾಹ್ನ ಟೈ ಆಗಿದೆ. ಮತ್ತು ಯಾರು ಬೇಗ ತಿಂತಾರೆ, ಎರಡನ್ನೂ ಕಂಪ್ಲೀಟ್ ಮಾಡ್ತಾರೆ, ಅವರು ವಿನ್ನರ್ ಅಂತ. ಆದರೆ ಹೀಗೆ ಮಾಡೋಕ್ಕೆ ಎಂಥ ಕೋಇನ್ಸಿಡೆನ್ಸ್ ಅಂದರೆ, ನನ್ನ ಟೀಮಿಂದ ನಾನು ಬಂದಿದ್ದೆ, ನಮ್ಮ ಫ್ರೆಂಡ್ಸ್ ಗ್ಯಾಂಗಲ್ಲಿ ಗಗನ ಬಂದಿದ್ಲು, ಭಾವನೂ ಇದ್ದಾಳೆ. ಸೊ ಎಲ್ಲರೂ ಅಯ್ಯೋ ಏನು ಎಲ್ಲ ಒಟ್ಟಿಗೆ ಬಂದ್ಬಿಟ್ವಲ್ಲ ಅಂತ. ಆದರೂ ಪಾಪ ಅವರಿಬ್ಬರಿಗೂ ಚಪ್ಪಾಳೆ ಬರಬೇಕು. ಇಬ್ಬರು ಮಧ್ಯಾಹ್ನ ಟೈ ಆಗಿ ಇಬ್ರಿಗೂ ಪ್ರೈಸ್ ಕೊಟ್ಟರೆ. ಮತ್ತು ಯಾರು ತಾನೇ ಮೇಕಪ್ ಇಟ್ಕೊಂಡು ಅಷ್ಟು ತಿನ್ನೋ ಸಾಹಸ ಮಾಡ್ತಾರೆ. ಓಪನ್ ಆಗುತ್ತೆ. ಕಾಲೇಜ್ ಮುಗೀತು. ಇವತ್ತು ನಮಗೆ ಸೆಂಡ್ ಆಫ್ ಕೊಡ್ತಿದ್ದಾರೆ. ಅಳು ಬರ್ತಿದೆ. ಇವಾಗ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಕೊಂಡು ಏನು ಮಾಡಿದ್ರೆ ಅರಿಸಿಕೊಂಡಿರೋದು ಜರ್ನಿ ವಿಟಿ ನೋಡಿದ್ರು ಇದೆಲ್ಲ ನೋಡಿದ್ರು ಒಂಚೂರು ಬೇಜಾರಾಗಿಲ್ಲ, ಫೀಲ್ ಮಾಡ್ಕೊಂಡಿಲ್ಲ ಅಂತ ಹೇಳ್ದಾಗ ಫೇಕ್ ಆಗಿ ಡೌನ್ ಮಾಡ್ತಿದ್ದಾರೆ. ನಾನು ಹೇಳ್ಬೇಕಂತಾನೆ ಇಲ್ಲ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಡೌನ್ ನನ್ನ ಮಕ್ಳು ಇವರು ಅಂತ. ಫನ್ನಿ ಅವಾರ್ಡ್ಸ್ ಅಂತ ಕೊಡ್ತಾರೆ. ಅದರಲ್ಲಿ ನಾನು ಲೇಟ್ ಕಮ್ಮರಿಗೆ ಸೆಲೆಕ್ಟ್ ಆಗಿದ್ದೆ. ಬಟ್ ವಿನ್ನರ್ ಬೇರೆ ಒಬ್ಬ ಆಗಿದ್ದ. ಯಾಕಂದರೆ ನಾನು ಮಾತ್ರ ಅಲ್ಲ ಕ್ಲಾಸಿಗೆ ಯಾವಾಗಲೂ ಲೇಟಾಗಿ ಬರ್ತಿದ್ದೆ. ನಮ್ಗಿಂತ ಜಾಸ್ತಿ ಅವ್ನು ಬರ್ತಿದ್ದ. ಸೊ ವಿನ್ನರ್ ಈಸ್
ಪ್ರಜ್ವಲ್ BP. ಮಾಡಿ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ, ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಕ್ಲಾಸಲ್ಲಿ ನನಗೆ ಏನು ಬೋರ್ ಆಗ್ತಿದ್ರು ರಾಕಿನ ಮಾತ್ರ ಮರಿಬಾರ್ದು. ನನ್ನ ಮನದಾಳದ ಮಾತು ಏನಿದ್ರು ಫಸ್ಟ್ ಹೇಳ್ಬಿಟ್ಟು ಸರ್ ರಾಕಿ ಹಿಂಗೆ ಹೇಳ್ತಿದ್ದಾರೆ ಅಂತ ಅದೊಂದು ಸೇರಿಸ್ತಿದ್ವಿ. ಫಸ್ಟು ಹೆಂಗೆ ಅಂತ ಹೇಳಿದ್ರೆ ಪುನೀತ್ ಸರ್ ಪಾಠ ಮಾಡ್ಬೇಕಾದ್ರೆ ಸರ್ ರಾಕಿ ಹೇಳ್ತಾರೆ ನಿದ್ದೆ ಬರ್ತಿದ್ದೆ ಅಂತೆ ಸರ್, ಸ್ವಲ್ಪ ಎಕ್ಸಾಂಪಲ್ ಪಾಠ ಮಾಡಿ ಆ ಥರ ಎಲ್ಲ ಹೇಳ್ಬೇಕು ಅಂತ ಹೇಳಿದ್ರೆ ರಾಕಿಯಿಂದನೇ ಕಾಲ ಕಳೀತಿತ್ತು ಅಂತ ಹೇಳ್ಬೋದು. ಮತ್ತು ಒಂಥರ ಚೆನ್ನಾಗಿದೆ ಇದು. ಈ ಕಾಲೇಜಿಗೆ ಬಂದು 2 ವರ್ಷ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಇದು ಬೇರೆ ಬೇರೆ ಹೊಸ ಫ್ರೆಂಡ್ಸ್ ಸಿಕ್ಕಿದ್ರು, ನಮ್ಮದು ಒಂದು ಗ್ಯಾಂಗ್ ಆಯಿತು. ಹಂಗೆ ಹೋಗ್ತಾ ಅದರಲ್ಲಿ JK ರೌಡಿ ಅವರೆಲ್ಲ ಸೇರಿ ಮತ್ತು ಮಾರ್ಕೆಟಿಂಗಲ್ಲೂ ಅಷ್ಟೇ ಎಲ್ಲರೂ ತುಂಬ ಕ್ಲೋಸ್ ಆದರು. ಅಂದರೆ ನಾವು ಒಂದೇ ಕಡೆ ಇರಲ್ಲ, ಎಲ್ಲ ಕಡೆಯೂ ಸೇರಿ ಒಂದೇ ಗ್ರೂಪ್ ಅಂತಿಲ್ಲ ಎಲ್ಲ. ಮನೆಗೆ ಹೋಗ್ತಾ ಇದೀವಿ. ಸೊ ನೋಡ್ಬೋದು ಎಲ್ಲ DJ ಮುಗಿಸ್ಕೊಂಡು ಎಲ್ಲ ಖಾಲಿಯಾಗಿದ್ದಾರೆ. ನಾವು ಇಷ್ಟು ಜನ ಅಷ್ಟೇ ಇರೋದು. ಆಚೆ ಕಡೆ ಇನ್ನೂ ಸ್ವಲ್ಪ ಜನ ಇದ್ದಾರೆ. ಫೋಟೋ ಶೂಟ್ ಅದು ಇದು. ಇನ್ಯಾವತ್ತು ಜಗಳ ಇಲ್ಲ, ಹೊಡೆದಾಟ ಇಲ್ಲ, ಲೂಡೋ ಇಲ್ಲ. ಸೊ ಇದಾಗಿತ್ತು ಇವತ್ತಿನ ಸೆಂಡ್ ಆಫ್. ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಆದರೆ ತುಂಬ ಎಂಜಾಯ್ ಮಾಡಿದ್ದೀವಿ. ಯಾರಿಗೂ ಅನ್ನಿಸ್ತಾನೆ ಇಲ್ಲ ಇದು ಫೈನಲ್, ಇನ್ನು ಮುಂದೆ ಸಿಗೋದಿಲ್ಲ, ನಾವು ಸೆಂಡ್ ಆಫ್ ತೊಗೊಂಡ್ಬಿಟ್ವಿ ಅಂತ. ಮುಂದೆ ಸಿಗ್ತೀವಿ ಅನ್ನೋ ಓಪಲ್ಲೇ ಎಲ್ಲ ಖುಷಿಯಾಗಿ ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಗಂಟ ಬಾಯ್.